ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾವೆಲ್ ಮೈಸ್ ಮತ್ತು ಕಾರ್ಪೊರೇಟ್ ಶೋ ಆಯೋಜನೆ ಸಂಭ್ರಮಕ್ಕೆ ಸಜ್ಜಾಗಿದೆ ಬೆಂಗಳೂರಿನ ಶೆಲ್ಟನ್ ಗ್ರ್ಯಾಂಡ್ ಹೋಟೆಲ್. ನಮ್ಮ ಮೆಟ್ರೋದಿಂದ ಮತ್ತೊಂದು ಗುಡ್ ನ್ಯೂಸ್. ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋಕೆ ಮೆಟ್ರೋ ಪಿಂಕ್ ಬ್ಲೂ ಲೈನ್ ಸೂತ್ರ. ಒಡಿಶಾ ಪ್ರವಾಸೋದ್ಯಮದಲ್ಲಿ ಹೊಸ ಅಧ್ಯಾಯ. ಆತಿಥ್ಯ ಕ್ಷೇತ್ರದ ಉತ್ತೇಜನಕ್ಕೆ 1,000 ಕೋಟಿ ಮೀಸಲು. ಕೋಟಾ ಪ್ರವಾಸೋದ್ಯಮ ಉತ್ತೇಜನ. ಕೋಚಿಂಗ್ ನಗರ ಇನ್ಮುಂದೆ ಪ್ರವಾಸಿ ಹಾಟ್ಸ್ಪಾಟ್. ಗುಲ್ಮಾರ್ಗ್ನಲ್ಲಿ ಸುರಿಯುತ್ತಿರುವ ದಟ್ಟ ಮಂಜು. ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ನವಚೈತನ್ಯ. ಪ್ರವಾಸೋದ್ಯಮ ಉನ್ನತಿಗೆ ದಕ್ಷಿಣ ಕೊರಿಯಾ ಪ್ಲಾನ್. 6 ದೇಶಗಳ ಪ್ರವಾಸಿಗರಿಗೆ ವೀಸಾ ಶುಲ್ಕದ ಮೇಲಿನ ವಿನಾಯಿತಿ. ಇದೇ ಜನವರಿ 10ರಂದು ಟ್ರಾವೆಲ್ ಮೈಸ್ ಮತ್ತು ಕಾರ್ಪೊರೇಟ್ ಶೋ 2026 ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ವೇದಿಕೆ ಸಜ್ಜಾಗಿದೆ. ಇದು ಭಾರತದ ಪ್ರವಾಸೋದ್ಯಮ ವಲಯದ ಬೆಳವಣಿಗೆಗೆ ಉತ್ತೇಜನ ನೀಡುವ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಶೆಲ್ಟನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ 2 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದೆ. ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಈ ಕಾರ್ಯಕ್ರಮದಲ್ಲಿ ಬಲ ತುಂಬಲಿದೆ ಎಂಬ ಅಭಿಪ್ರಾಯ ಟೂರಿಸಂ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಟ್ರಾವೆಲ್ ಮೈಸ್ ಮತ್ತು ಕಾರ್ಪೊರೇಟ್ ಶೋ ಮೂಲಕ ಉನ್ನತ ಮಟ್ಟದ ನೆಟ್ವರ್ಕಿಂಗ್ ಸಾಧಿಸುವುದು ಇದರ ಮೂಲ ಉದ್ದೇಶವಾಗಿದೆ. ವಾಣಿಜ್ಯ ಕ್ಷೇತ್ರದ ಬೆನ್ನೆಲುಬಾಗಿ ಬೆಳೆದು ನಿಂತಿರುವ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಹೊಸ ಮೆರುಗು ತಂದಿದೆ ಎಂದು ಆತಿಥ್ಯ ಕ್ಷೇತ್ರದ ದಿಗ್ಗಜರು ಅಭಿಪ್ರಾಯಪಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಸಿಲಿಕಾನ್ ಸಿಟಿ ಜನಕ್ಕೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಹೊಸ 2 ಮಾರ್ಗಗಳು ಈ ವರ್ಷದಿಂದಲೇ ಕಾರ್ಯಾರಂಭ ಮಾಡಲಿದೆ ಎಂದು ಮೂಲಗಳು ತಿಳಿಸಿದೆ. 2026ರ ಅಂತ್ಯದ ಒಳಗೆ ಪಿಂಕ್ ಮತ್ತು ಬ್ಲೂ ಲೈನ್ಗಳ ಮೆಟ್ರೋ ರೈಲುಗಳಿಗೆ ಚಾಲನೆ ದೊರೆಯಲಿದ್ದು, ಕಾಳಿನ ಅಗ್ರಹಾರ ಟು ನಾಗವಾರ ಸಂಪರ್ಕಿಸುವ ಪಿಂಕ್ ಲೈನ್ 21.25 ಕಿಲೋಮೀಟರ್ ವಿಸ್ತೀರ್ಣವಿದ್ದು, ಕಾಳಿನ ಅಗ್ರಹಾರ ಟು ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ನ 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳಿಗೆ ಮೇನಲ್ಲಿ ಚಾಲನೆ ದೊರೆಯಲಿದೆ. ನವೆಂಬರ್ನಲ್ಲಿ ತಾವರೆಕೆರೆಯಿಂದ ನಾಗವಾರಕ್ಕೆ 12 ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳ ಕಾಮಗಾರಿ ಪ್ರಾರಂಭವಾಗಲಿದ್ದು, ಪಿಂಕ್ ಲೈನ್ಗಾಗಿ ಈಗಾಗಲೇ ಬಿಇಎಂಎಲ್ ನಿಂದ ಡ್ರೈವರ್ಲೆಸ್ ರೈಲು ಕೂಡ ಆಗಮಿಸಿದೆ. ಈ 2 ಮಾರ್ಗಗಳ ಪ್ರಾರಂಭದಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ ತಗ್ಗಲಿದ್ದು, ರಸ್ತೆ ಸಂಚಾರದ ಬಹುತೇಕ ಸಮಸ್ಯೆಗಳಿಗೆ ಬ್ರೇಕ್ ಬೀಳಲಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಆತಿಥ್ಯ ಕ್ಷೇತ್ರದ ಉತ್ತೇಜನಕ್ಕಾಗಿ ಒಡಿಶಾ ರಾಜ್ಯ ಹೊಸ ಹಾದಿಯಲ್ಲಿ ಸಾಗಲು ನಿರ್ಧರಿಸಿದೆ. ಒಡಿಶಾ ಸರ್ಕಾರ 2024ರಿಂದ ಇಲ್ಲಿಯವರೆಗೆ 55 ಹೊಸ ಹೋಟೆಲ್ಗಳಿಗೆ ಲೈಸೆನ್ಸ್ ನೀಡಿದೆ. ಈ ನಿಟ್ಟಿನಲ್ಲಿ 3,000 ಕೋಟಿಗೂ ಅಧಿಕ ಮೊತ್ತವನ್ನು ಆತಿಥ್ಯ ಕ್ಷೇತ್ರದ ಉತ್ತೇಜನಕ್ಕೆ ಮೀಸಲಿಟ್ಟಿದೆ. ಒಡಿಶಾ ಟೂರಿಸಂ ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು, ರಾಜಧಾನಿ ಭುವನೇಶ್ವರ್ ಇಂದಿಗೂ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸಿ ತಾಣಗಳ ಜೊತೆಗೆ ಆತಿಥ್ಯ ಕ್ಷೇತ್ರದ ಉನ್ನತಿಗೆ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ. ಒರಿಸ್ಸಾ ರಾಜ್ಯದಲ್ಲಿ ತಮ್ಮ ಉದ್ಯಮವನ್ನ ಸ್ಥಾಪಿಸಲು ದೇಶದ ಪ್ರತಿಷ್ಠಿತ ಕಂಪನಿಗಳಿಗೆ, ಹೋಟೆಲ್ ಬ್ರ್ಯಾಂಡ್ಗಳಿಗೆ ಆಹ್ವಾನ ನೀಡಲಾಗಿದ್ದು, ಹೋಟೆಲ್ ಉದ್ಯಮದ ಜೊತೆಗೆ ಸ್ಥಳೀಯ ಆರ್ಥಿಕತೆಗೂ ಇದು ಸಹಕಾರಿಯಾಗಲಿದೆ. ಅನೇಕ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಮುಂದಾಗಿರುವ ಒಡಿಶಾ ಈಗ ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಕೋಟಾವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ರಾಜಸ್ಥಾನ್ ಸರ್ಕಾರ ಮತ್ತು ಖಾಸಗಿ ವಲಯಗಳು ಕೈಜೋಡಿಸಿವೆ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮವನ್ನ ಉತ್ತೇಜಿಸಲು ಹಲವು ಹೊಸ ಯೋಜನೆಗಳನ್ನು ರೂಪಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಡೆದ ಕೋಟಾ ಹಡೌಟಿ ಟ್ರಾವೆಲ್ ಮಾರ್ಟ್ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸುಮಾರು 600ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವೃತ್ತಿಪರರು, ಹೋಟೆಲ್ ಉದ್ಯಮಗಳು ಮತ್ತು ಟೂರ್ ಆಪರೇಟರ್ಗಳು ಭಾಗವಹಿಸಿದ್ರು. ಕೋಟಾ ನಗರದ ಆರ್ಥಿಕತೆ ದೀರ್ಘಕಾಲದಿಂದ ಕೋಚಿಂಗ್ ಉದ್ಯಮದ ಮೇಲೆ ಅವಲಂಬಿತವಾಗಿತ್ತು. ಈಗ ಪ್ರವಾಸೋದ್ಯಮ ಆರ್ಥಿಕತೆಯನ್ನ ಗುರಿಯಾಗಿಸಿಕೊಂಡು ಹಲವು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಈ ನಗರದಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸುಮಾರು 700 ಎಕರೆ ಭೂಮಿಯನ್ನ ಗುರುತಿಸಲಾಗಿದೆ. ಸುಮಾರು 25 ಹೊಸ ಹೋಟೆಲುಗಳು ನಿರ್ಮಾಣ ಹಂತದಲ್ಲಿದೆ. ಚಂಬಲ್ ನದಿ ಕೋಟಾ ಮತ್ತು ಹಡೌಟಿ ಪ್ರದೇಶದ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿರುವುದರಿಂದ ಪ್ರವಾಸೋದ್ಯಮದ ಉತ್ತೇಜನ ಈ ಪ್ರದೇಶಗಳ ಅಭಿವೃದ್ಧಿಗೆ ಸೂಕ್ತವಾದದ್ದು ಎಂಬ ಅಭಿಪ್ರಾಯ ಮೂಡಿದೆ.
ಚಳಿಗಾಲ ಪ್ರಾರಂಭದಲ್ಲಿಯೇ ಬಿಳಿ ಹಿಮದಿಂದ ಆವೃತಗೊಂಡ ಗುಲ್ಮಾರ್ಗ್ ಪರ್ವತಗಳು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ದೇಶದ ವಿವಿಧ ಭಾಗಗಳಿಂದ ಬಂದ ಪ್ರವಾಸಿಗರು ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ. ಸ್ಕೀಯಿಂಗ್ ಸೇರಿದಂತೆ ಚಳಿಗಾಲದ ಕ್ರೀಡೆಗಳಿಗೆ ಅನುಕೂಲಕರ ವಾತಾವರಣ ಈಗ ಗುಲ್ಮಾರ್ಗ್ನಲ್ಲಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಇನ್ನಷ್ಟು ಏರಿಕೆ ಕಾಣಲಿದೆ ಎಂಬುದು ಪ್ರವಾಸೋದ್ಯಮ ಇಲಾಖೆಯ ಅಭಿಪ್ರಾಯ. ಆದರೆ ಹಿಮದ ಪ್ರದೇಶಗಳಲ್ಲಿ ಸಂಚರಿಸುವಾಗ ಮತ್ತು ಕ್ರೀಡೆಗಳಲ್ಲಿ ತೊಡಗುವಾಗ ಭದ್ರತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಪ್ರವಾಸಿಗರಿಗೆ ಖಡಕ್ ಸೂಚನೆ ನೀಡಲಾಗಿದೆ. ದಕ್ಷಿಣ ಕೊರಿಯಾ 6 ದೇಶಗಳ ಪ್ರವಾಸಿಗರಿಗೆ ವೀಸಾ ಶುಲ್ಕದ ಮೇಲಿನ ವಿನಾಯಿತಿಯನ್ನ 2026ರ ಜೂನ್ ಅಂತ್ಯದವರೆಗೆ ವಿಸ್ತರಿಸಿದೆ. ಪ್ರವಾಸೋದ್ಯಮ ಉತ್ತೇಜನ ಮತ್ತು ಆತಿಥ್ಯ ವಲಯದ ಬೆಳವಣಿಗೆಯನ್ನ ಗುರಿಯಾಗಿಸಿಕೊಂಡು ದಕ್ಷಿಣ ಕೊರಿಯಾ ಈ ನಿರ್ಧಾರಕ್ಕೆ ಬಂದಿದೆ. ಈ ನಿರ್ಧಾರ ಭಾರತ, ಚೀನಾ, ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾ ಮತ್ತು ಕಾಂಬೋಡಿಯಾ ಸೇರಿದಂತೆ 6 ದೇಶಗಳ ಪ್ರವಾಸಿಗರು ದಕ್ಷಿಣ ಕೊರಿಯಾಗೆ ಭೇಟಿ ನೀಡಲು ಸುಲಭವಾಗಿಸಿದೆ. ಈ ನಿರ್ಧಾರದ ಮೂಲಕ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವ ಪ್ರಯತ್ನ ದಕ್ಷಿಣ ಕೊರಿಯಾ ಸರ್ಕಾರದ್ದಾಗಿದೆ. ಭಾರತದಂತ ಪ್ರಬಲ ದೇಶಗಳ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರದ ಸಹಯೋಗ ಅಗತ್ಯ. ಹೀಗಾಗಿ ಭಾರತದ ಮಾರುಕಟ್ಟೆಯಲ್ಲಿ ದಕ್ಷಿಣ ಕೊರಿಯಾ ಸ್ಥಾನ ಪಡೆಯಲು ಪ್ರಯತ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಉಭಯ ರಾಷ್ಟ್ರಗಳ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲು ಇದು ನೆರವಾಗುವುದು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವವಿಖ್ಯಾತ ನಯಾಗರಾ ಫಾಲ್ಸ್ ಯಾವ 2 ದೇಶಗಳ ನಡುವೆ ಇದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.